ಒಂದಿಬ್ರು ವ್ಲಾಗರ್ಸ್ ಬಂದಿದ್ದಾರೆ ಇವಾಗ ಎಮರ್ಜ್ ಆಗ್ತಾ ಇರೋರು. ಸೊ ಅವರ ಚಾನಲ್ ಡಿಸ್ಕ್ರಿಪ್ಷನ್ ಹಾಗೆ ಅವರ ಚಾನಲ್ ಹೆಸರು ಅವರೇ ಹೇಳ್ತಾರೆ. ಸೊ ಗೋ ಫಾಲೋ ದೆಮ್ ಅಂಡ್ ಸಪೋರ್ಟ್ ದೆಮ್. ಚಾನಲ್ ಹೆಸರು, ನನ್ನ ಚಾನೆಲ್ ಬಂದು ಎ ಡೈಲಿ ಲೈಫ್ ವಿತ್ ರೇವತಿ ಅಂತ ಇದೆ. ಸೊ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾ ಅಕೌಂಟ್ ಬಂದು ಐ ಆಮ್ ರೇವತಿ ಸ್ಪೇಸ್ 29. ಎಸ್. ಆ್ಯಂಡ್ ನನ್ನ ಅಕೌಂಟ್ ಬಂದು ವ್ಲಾಗರ್ ಕನ್ನಡಿಗ 007 ಅಂತ ಯೂಟ್ಯೂಬಲ್ಲಿದೆ. ಇನ್ಸ್ಟಾಗ್ರಾಮಲ್ಲಿ ವ್ಲಾಗರ್ ಕನ್ನಡಿಗ 820 ಅಂತಿದೆ. ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಸ್. ಗುಡ್ ಆಫ್ಟರ್ನೂನ್. ಸೊ ಇವತ್ತು ಇಸ್ ದ ನೆಕ್ಸ್ಟ್ ಡೇ, 1 ಅಕ್ಟೋಬರ್. ಇವತ್ತು ನಾವು ಆಯುಧ ಪೂಜೆ ಮಾಡಿದ್ದೀವಿ. ಸೊ ಬೆಳಗ್ಗೆ ನೋಡಿರ್ತೀರಾ, ಇಲ್ಲೂ ಹಾಗೆ ಇಲ್ಲೂ ಅಂದರೆ ಈ ಕಡೆ ಮತ್ತು ಈ ಕಡೆ ಒಂದೊಂದು ಮಿಷಿನ್ ಇದೆ. ಇದು ನಾವು ಇದನ್ನು ಸೀಲ್ ಮಾಡ್ತೀವಲ್ಲ ಅದ್ರ ಮಿಷಿನು, ಮತ್ತು ಈ ಗ್ರೀನ್ ಕಲರ್ ಏನು ಕಾಣ್ತಾ ಇದೆಯಲ್ಲ, ಬಟನ್ಸ್ ಮಾಡ್ತಾರಲ್ಲ, ಬಟ್ಟೆಗೆ ಬಟನ್ ಮಾಡ್ತಾರಲ್ಲ ಅದ್ರ ಮಷೀನ್ ಅದು. ಸೊ ಅದನ್ನು 2 ಇಟ್ವಿ, ಆ ಕಡೆಗೆ ತಕ್ಕಡಿ ಅದು ಎಲ್ಲ ಇಟ್ವಿ. ಅಮ್ಮಂದೇನಂದರೆ ಇರೋದೇ ಮೇಯ್ನ್ ಆಯುಧ ಪೂಜೆ ದಿನದ್ದು. ಯಾಕಂದರೆ ತುಂಬ ಮುಂಚೆಯಿಂದನೂ ನಮ್ಮ ಮನೇಲಿ ಆಯುಧ ಪೂಜೆ ತುಂಬ ಗ್ರ್ಯಾಂಡು. ಅದ್ರ ಜೊತೆಗೆ ಎಲ್ಲ ಕಸ್ಟಮರ್ಸ್ ಕೂಡ ಆಯುಧ ಪೂಜೆ ದಿನ ಸುಮಾರು ಜನ ಬರೋರು ಗೊಂಬೆ ನೋಡ್ಕೊಂಡು ಹೋಗಲಿಕ್ಕೆ. ಬಿಕಾಸ್ ಅಮ್ಮಂದು ಬುಟೀಕ್ ಇದೆ ಅಲ್ಲ, ಹಾಗಾಗಿ ಮಷೀನ್ ಪೂಜೆ ಸ್ವಲ್ಪ ವಿಶೇಷವಾಗಿ ಮಾಡ್ತೀವಿ. ಅದನ್ನು ಒಂದು ಮೇಲ್ಗಡೆ ಎಲ್ಲ ಮಾಡಿರೋದು. ಸೊ ಹಾಗಾಗಿ ಅದನ್ನು ನಾನೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಇವಾಗ ಸದ್ಯಕ್ಕೆ ರೆಡಿ ಆಗಬೇಕು. 5 ಗಂಟೆ ಆಗ್ತಾ ಇದೆ. ಇನ್ನು ಸಂಜೆ ಆಗ್ತಾ ಇನ್ನೂ ಜನ ಜಾಸ್ತಿ ಆಗ್ತಾ ಹೋಗ್ತಾರೆ, ನೋಡ್ಲಿಕ್ಕೆ ಬರ್ತಾರೆ. ಆ್ಯಂಡ್ ಇದು ಎಂಡ್ ಅಲ್ಲ, ಹಾಗಾಗಿ ತುಂಬ ಜನ ಬಂದು ಹೋಗಿ ಮಾಡ್ತಾರೆ. ಈಗ ಅಮ್ಮ ಅದೇ ಪ್ರಸಾದ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಕಡಲೆ ಬೇಳೆದು ಉಸ್ಲಿ ಥರ ಮಾಡಿದ್ವಿ, ಸಖತ್ತಾಗಿತ್ತು. ಆ ರೆಸಿಪಿ ಶೇರ್ ಮಾಡ್ತೀನಿ. ತುಂಬ ಸಿಂಪಲಾಗಿ ಮಾಡಿದ್ದು, ಬಟ್ ತುಂಬ ಯಮ್ಮಿಯಾಗಿತ್ತು. ಸೊ ಅದ್ರದ್ದೊಂದು ರೆಸಿಪಿ ಶೇರ್ ಮಾಡ್ತೀನಿ, ಅಂದರೆ ನೆಕ್ಸ್ಟ್ ಯಾವಾಗಲಾದರೂ ಮನೆಯಲ್ಲಿ. ಈಗ ಇನ್ನೊಂದು ಯಾವುದೋ ಪ್ರಸಾದ ಮಾಡ್ತಾ ಇದ್ದಾರೆ, ಬಿಕಾಸ್ ಖಾಲಿ ಆಯಿತು. ಸೊ ನಾವು ಬಂದವ್ರು ಯಾರನ್ನೂ ಖಾಲಿ ಕೈಯಲ್ಲಿ ಕಳಿಸೋದು ಇದೆಲ್ಲ. ಯೂಶ್ವಲಿ ಗೊಂಬೆ ಮನೆಗೆ ಬಂದವರು ಹಾಗೆ ಹೋಗಲ್ಲ ಅಂತ ಹೇಳಿ ಪ್ರಸಾದ ಹೇಳಿದ್ದೆ ನಾನು ಇದಕ್ಕೆ ಮುಂಚೆನೂ. ಸೊ ಹಾಗಾಗಿ ಅಮ್ಮ ಅದನ್ನ ಮಾಡ್ತಾ ಇದ್ದಾರೆ. ಅವ್ರು ಅದನ್ನು ರೆಡಿ ಮಾಡೋಷ್ಟರಲ್ಲಿ ನಾನು ರೆಡಿಯಾಗಿ ಬರ್ತೀನಿ. ಸೊ ದಟ್ ರಿಸೀವ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಎಲ್ಲರೂ ಅಂತ. ಬಿಕಾಸ್ ಬರ್ತಾರಲ್ಲ, ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಅಲ್ಲಿ ಇಲ್ಲಿ ಅಂತ ಹೇಳಿ. ಪಟ್ಟದ ಗೊಂಬೆ ಬಗ್ಗೆ ಕೇಳ್ತಾರೆ, ಚನ್ನಪಟ್ಟಣದ ಗೊಂಬೆನ ಅಂತ ಕೂಡ ಕೇಳಿದ್ರು ಕೆಲವೊಬ್ರು. ಸೊ ಎಸ್, ರೆಡಿ ಎಲ್ಲ ಆಗಿ ಅದಾದಮೇಲೆ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಆಲ್ಸೋ ಅಮ್ಮ ಕಾಯಿ ತುರಿತಿದ್ದಾರೆ, ಬಟ್ ನಾನು ಇದನ್ನು ತೋರಿಸ್ತೀನಿ. ಇದು ನೆನ್ನೆ ರಾತ್ರಿ ಇಟ್ಟಿದ್ದು ಮೊಳಕೆ ಬರಲಿಕ್ಕೆ. ಈ ಥರ ತೂತ್ ಬಟ್ಲು, ಯಾವ ತೂತ್ ಬಟ್ಲಾದರೂ ಆಯಿತು, ನಾನು ಹೀಗೆ ಇಡೋದು ಮೊಳಕೆಗೆ. ಅಮ್ಮ ಯೂಶ್ವಲಿ ಬಟ್ಟೆಲಿ ಕಟ್ಟಿಡ್ತಿದ್ರು. ನಾನು ಈ ಸರಿ ಹೇಳಿದೆ ಬಟ್ಟೆಲಿ ಕಟ್ಟಬೇಡ, ಹೀಗೆ ಇಡು, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಒಳ್ಳೆ ಮೊಳಕೆ ಬಂದಿದೆ. ಈಗ ಇದ್ರದ್ದು ಕೋಸಂಬರಿ ಮಾಡಿದ್ರೆ ಸೂಪರಾಗಿರುತ್ತೆ. ಯಾಕೆ ಬೃಂದಾವನ, ಯಾಕೆ ಗೋಕುಲ ನಮನೆ, ಯಾಕೆ ಬಂದೆಯೋ ಉದ್ಧವ. ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ ಕೃಪಾಕರಿ ಶಂಕರಿ. ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ ಕೃಪಾಕರಿ ಶಂಕರಿ. ಶ್ರುತ ಜನ ಪಾಲಿನಿ ಮಹಾಬಲಾದ್ರಿವಾಸಿನಿ ಮಹಿಷಾಸುರಮರ್ದಿನಿ. ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ.
ವಿಜಯದಶಮಿ ದಿನ ಬೆಳಗಿನ ಎದ್ದು ಸ್ವಲ್ಪ ಉಚ್ಚಂಗೆಲಮ್ಮ ಅಂದ್ರೆ ನಮ್ಮ ಊರಿನ ದೇವತೆ ದೇವಸ್ಥಾನಕ್ಕೆ ಹೋಗಿ ಹಾಗೆ ರಾಯರ ಮಠಕ್ಕೆ ಹೋಗಿ ನಮಸ್ಕಾರ ಹಾಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿದ್ದೆ, ಬಟ್ ಅದನ್ನ ವಿಡಿಯೋ ಮಾಡಿಲ್ಲ. ಇದು 3 ದೇವಸ್ಥಾನಗಳಿಗೆ ನಾನು ಯೂಶಲಿ ಹೋಗಿಯೇ ಹೋಗ್ತೀನಿ. ಚಿತ್ರದುರ್ಗಕ್ಕೆ ಹೋದ್ರೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ. ಇವತ್ತು ವಿಜಯದಶಮಿ, ಅಕ್ಟೋಬರ್ 2 ಗಾಂಧಿ ಜಯಂತಿ ಕೂಡ. ಸೊ ನಿಮ್ಮೆಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ನಾವು ಇವಾಗ ರೆಡಿಯಾಗಿದ್ದೀವಿ, ನಾನು, ಅಮ್ಮ, ಅಜ್ಜಿ, ತಾತ ಎಲ್ಲರೂ. ಯಾಕಂದರೆ ಇಲ್ಲಿ ಒಂದು ವೆಂಕಟೇಶ್ ದೇವ್ರ ದೇವಸ್ಥಾನ ಇದೆ, ಅಲ್ಲಿ ತೇರಿರುತ್ತೆ. ಇವತ್ತು ಬ್ರಹ್ಮರಥೋತ್ಸವ ಥರ ಇರುತ್ತೆ. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಇಡೀ ಊರೇ ಅಲ್ಲಿ ಹೋಗಿರುತ್ತೆ ಈ ಟೈಮಲ್ಲಿ. ಸೊ ಅಲ್ಲಿ ಹೋಗಿ ಅಲ್ಲಿ ತೇರು ಎಳೆದ ಮೇಲೆ ಅಲ್ಲಿ ದೊಡ್ಡವರೆಲ್ಲ ಬಂದಿರ್ತಾರಲ್ಲ, ಅವರಿಗೆಲ್ಲ ಬನ್ನಿ ಕೊಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡು ವಾಪಸ್ ಮನೆಗೆ ಬರೋದು. ಅಂಡ್ ಆಲ್ಮೋಸ್ಟ್ ಅರ್ಧ ಚಿತ್ರದುರ್ಗದ ಮನೆಗಳಲ್ಲಿ, ಅಂದ್ರೆ ಅರ್ಧ ಜನದ ಮನೆಗಳಲ್ಲಿ ಇವತ್ತು ಬಿಸಿಬೇಳೆ ಬಾತು ಮೊಸರನ್ನ ತಿಂಡಿ ಆಗಿರುತ್ತೆ. ಊಟ ಆಗಿರುತ್ತೆ ಮಧ್ಯಾಹ್ನದ್ದು. ಯಾಕಂದ್ರೆ ತೇರ್ಗೆಲ್ಲ ಹೋಗಿರ್ತಾರಲ್ಲ, ವಾಪಸ್ ಬಂದು ಒಂದೇ ಸರಿ ರೆಡಿ ಮಾಡ್ಬಿಡೋದು ಅಂತ ಹೇಳಿ. ಬಟ್ ನಮ್ಮ ಮನೇಲಿ ಏನ್ ಮೆನ್ಯೂ ಅಂತ ಇನ್ನೂ ಗೊತ್ತಿಲ್ಲ. ಸೊ ವಾಪಸ್ ಬಂದ್ಮೇಲೆ ಗೊತ್ತಾಗುತ್ತೆ. ಸೊ ನಾನು ಹುಟ್ಟಿರೋ ಸೀರೆ ಸಿಲ್ಕ್ ಸ್ಯಾರಿ. ಇದು ವೆರಿ ಸಿಂಪಲ್ ಸ್ಯಾರಿ. ಹಾಗಾಗಿ ಅಮ್ಮ ಸ್ವಲ್ಪ ಗ್ರ್ಯಾಂಡ್ ಆಗಿ ಬ್ಲೌಸ್ ಮಾಡಿದ್ದಾರೆ. ಅಂದ್ರೆ ಸ್ಕ್ಯಾಲಪ್ ಬಾರ್ಡರ್ ಏನ್ ಬರುತ್ತೆ ಹಿಂದೆ ಪೂರ್ತಿ ಹಾಗೆ ಇದೆ ಫುಲ್ಲು. ಆ್ಯಂಡ್ ಸೀರೆ ಪೂರ್ತಿ ಚಿಕ್ಕದು ಈ ಥರದ್ದು ವೇಟ್. ಹಾಂ, ಈ ಥರ ಚಿಕ್ಕ ಬುಟ್ಟಗಳು ಬಂದಿದೆ. ಆ್ಯಂಡ್ ಸೆರಗು ಅಗೇನ್ ಜರಿ ಬರುತ್ತಲ್ಲ ಆ ಥರ ಬಂದಿದೆ. ನೆನ್ನೆ ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟಿದೆ, ಹಾಗಾಗಿ ಫೋಲ್ಡಿಂಗ್ ಹಾಗೆ ಕೂತಿದೆ ಕರೆಕ್ಟಾಗಿ. ಬಿಕಾಸ್ ಇವತ್ತು ಬೆಳಗ್ಗೆ ಎದ್ದು ನಾನು ಹೊರಗಡೆ ಹೋಗೋದಿತ್ತು, ಅಂದರೆ ದೇವಸ್ಥಾನಗಳಿಗೆ ಮಠಗಳಿಗೆ ಹೋಗೋದಿತ್ತು. ಸೊ ಹಾಗಾಗಿ ಅಲ್ಲೆಲ್ಲ ಹೋಗಿ ವಾಪಸ್ ಬರೋಷ್ಟರಲ್ಲಿ ಲೇಟ್ ಆಯಿತು. ಹಾಗಾಗಿ ಪ್ರಿಪೇರ್ ಮಾಡಿ ಓಕೆ, ಅದು ಅಜ್ಜಿ. ಹಿಂದ್ಗಡೆ ಮನೆಯಲ್ಲೇ ಅಜ್ಜಿ ಇರ್ತಾರೆ, ಮುಂದ್ಗಡೆಗೆ ಅಮ್ಮ ಇರ್ತಾರೆ. ಸೊ ಅವರು ಏನೋ ಕೇಳ್ತಾ ಇದ್ರು. ಹಾಂ, ಸೊ ನಾ ಏನು ಹೇಳ್ತಿದ್ದೆ ಅಂದರೆ ಇವಾಗ ತೇರಾಗತ್ತೆ. ಸೊ ಹರಾಜು ಹಾಕ್ತಾರೆ, ಹರಾಜು ಹಾಕ್ತಾರೆ ಅಲ್ಲಿ. ಸೊ ಅದೆಲ್ಲ ಪ್ರಾಸೆಸ್ ಮುಗಿಯೋಷ್ಟರಲ್ಲೇ 1 ಗಂಟೆ ಆಗುತ್ತೆ. 1 ಗಂಟೆಗೆ ತೇರು ಹೊರಗಡೆ ತೊಗೊಂಡು ಬಂದು ಹರಾಜು ಹಾಕಿ ಶುರು ಮಾಡ್ತಾರೆ. ಈಗ 1 ಕಾಲ್ ಆಗ್ತಾ ಇದೆ. ಈಗ ಅಜ್ಜಿ ತಾತನೂ ಹೊರಟರು, ನಾನು ಅಮ್ಮನೂ ಹೊರಡ್ತೀವಿ. ಒಬ್ರು ಇವ್ರಿಗೆ ಕಾಯ್ತಾ ಇದೀವಿ. ಆ್ಯಂಡ್ ಯೂಶ್ವಲಿ ಏನಾಗುತ್ತೆ ಅಂದರೆ ಇವತ್ತಿನ ದಿನ ದೇವ್ರಿಗೆ ಬನ್ನಿ ಹಾಕ್ಬಿಟ್ಟು ಅದಾದಮೇಲೆ ಬೇರೆ ದೊಡ್ಡವ್ರಿಗೆಲ್ಲ ಬನ್ನಿ ಕೊಟ್ಬಿಟ್ಟು ಸಂಜೆ ಅಷ್ಟೊತ್ತಿಗೂ ಅಥವಾ ಬೆಳಗ್ಗೆನೋ ಕಳಶ ಕದಲಿಸ್ಬಿಟ್ಟು ಈ ಪಟ್ಟದ ಗೊಂಬೆ ಏನಿರುತ್ತಲ್ಲ, ಈ ಕಡೆ ಒಂದು ಆ ಕಡೆ ಒಂದು ಇದೆಯಲ್ಲ, ಅದನ್ನ ಮಲಗಿಸ್ಬಿಡ್ತೀವಿ. ಅದಾದ್ಮೇಲೆ ಎಲ್ಲಾ ಗೊಂಬೆಗಳನ್ನು ತೆಗಿಲಿಕ್ಕೆ ಶುರು ಮಾಡ್ತೀವಿ. ಬಟ್ ಈ ವರ್ಷ ನಮ್ಮ ಮನೆಯಲ್ಲಿ ನಾವು 2 ದಿನ ಎಕ್ಸ್ಟ್ರಾ ಇಡ್ತಾ ಇದೀವಿ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಸುಮಾರು ಜನ ಬರ್ತೀವಿ ಅಂತ ಹೇಳಿದ್ದಾರೆ. ನಾನು ಹೋಗಿರ್ತೀನಿ ಆಲ್ರೆಡಿ. ಮೋಸ್ಟ್ಲಿ ನಾಳೆ ಒಬ್ರು ಬರ್ಬೋದು. ಆ್ಯಂಡ್ ಸ್ಯಾಟರ್ಡೇ ಒಬ್ರು ಬರ್ಬೋದು. ಸೊ ಇವತ್ತು ಫ್ರೈಡೇ ಅಲ್ಲ, ಸೊ ನಾಳೆ ನಾಡಿದ್ದೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನ ಹೀಗೆ ಇಟ್ಟಿರ್ತೀವಿ. ಅದಾದ್ಮೇಲೆ ನಾನು ಊರಿಗೆ ಹೊರಡ್ತೀನಿ. ಬಟ್ ಅಮ್ಮ ಮತ್ತೆ ಅಮ್ಮಂದು ಅಸಿಸ್ಟೆಂಟ್ಸ್ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಸೇರ್ಕೊಂಡು ಒಂದೊಂದೇ ತೆಗೆದಿಡ್ತಾರೆ. ಸೊ ಅದು ವಿಷಯ ಅಲ್ಲಿ ಏನೇನಾಗುತ್ತೆ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಒಂದ್ಸಾರಿ 12,000, 12,500 ರಾಧಾಕೃಷ್ಣ ಹಾರ್ಡ್ವೇರ್, 12,500 ರಾಧಾಕೃಷ್ಣ ಹಾರ್ಡ್ವೇರ್. ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಾರ್ನಿಂಗ್. ಇವತ್ತು ಇಸ್ ದ ನೆಕ್ಸ್ಟ್ ಡೇ. ಆ್ಯಂಡ್ ಇವತ್ತು 3ನೇ ತಾರೀಕು ಅಕ್ಟೋಬರ್.
ಏಕಾದಶಿ ಇವತ್ತು. ಸೊ ನೆನ್ನೆ ನಾವು ತೇರಿಂದ ಬಂದ ಮೇಲೆ ನನಗೇನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ತೇರಿಂದ ವಾಪಸ್ ಹೋಗ್ತಾನು ಆನ್ ದ ವೇ ಬೀಳುತ್ತೆ ನಮ್ಮ ಮನೆ. ಸೊ ಹಾಗಾಗಿ ತೇರಿಗೆ ಬಂದವರೆಲ್ಲ ಆಲ್ಮೋಸ್ಟ್ ಗೊಂಬೆಗಳೆಲ್ಲ ನೋಡಿಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಹೆಚ್ಚು ಕಮ್ಮಿ 4-4:15 ಆಗಿತ್ತು. ಅದಾದಮೇಲೆ ಒಂದು ಹಾಫ್ ಆನ್ ಅವರ್ ಟೈಮ್ ಸಿಕ್ತು, ಮಧ್ಯದಲ್ಲಿ ಸುಮ್ಮನೆ ಹಾಗೆ ರಿಲ್ಯಾಕ್ಸ್ ಮಾಡ್ತಿದ್ವಿ ಕಾಫಿ ಕುಡ್ಕೊಂಡು. ಅದಾದಮೇಲೆ ಇಮಿಡಿಯೇಟ್ಲಿ 5 o'clock ಮತ್ತೆ ಶುರು ಆಗುತ್ತೆ. ಯಾಕಂದರೆ ನೋಡ್ಕೊಂಡು ಹೋಗಿರ್ತಾರಲ್ಲ ಅವರು ಕೂಡ ಅಕ್ಕಪಕ್ಕದ ಮನೆಯವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿ ಕಳ್ಸಿರ್ತೀವಿ. ಸೊ ಅವರು ಕೂಡ ಬಂದು ನೋಡಿಕೊಂಡು ಹೋಗಿ ಎಲ್ಲ ಮಾಡಿ. ಮಕ್ಕಳಿಗೆ ಮೇನ್ಲಿ ಅಟ್ರಾಕ್ಷನ್ ಇದು. ಸೊ ಹಾಗಾಗಿ ಮಕ್ಳು ಬಂದಾಗ ನಾವು ತುಂಬ ಕೇರ್ಫುಲ್ಲಾಗಿ ನೋಡ್ತಾ ಇರಬೇಕಾಗತ್ತೆ. ಯಾಕಂದರೆ ಮಕ್ಳಿಗೆ ಗೊತ್ತಾಗಲ್ಲ ಅಲ್ಲ ಗೊಂಬೆಗಳು ಯಾವುದು ಏನು ಅಂತ ಹೇಳಿ. ಆಮೇಲೆ ಮುಟ್ಟೋ ಹಾಗಿಲ್ಲ ಅಲ್ಲ, ಬಿಕಾಸ್ ಕಳಶ ಎಲ್ಲ ಕುಡಿಸಿರ್ತೀವಿ. ಸೊ ಬೆಳಗ್ಗೆ ಸ್ನಾನ ಮಾಡಿ ದೀಪ ಹಚ್ಬಿಟ್ರೆ ನಾವು ಯಾರೂ ಮುಟ್ಟೋದು ಇಲ್ಲ. ಸೊ ಅದೆಲ್ಲ ನೋಡ್ಕೊಳ್ತಾ ಇರಬೇಕಾಗತ್ತೆ ಹಗಲೆಲ್ಲ. ಆ್ಯಂಡ್ ಹಿಂದೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಕೇಳ್ತಾರೆ ಏನಿದು ಏನು ಕತೆ ಅಂತ ಹೇಳಿ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಕುತ್ಕೊಳ್ಳೋಕ್ಕೂ ಟೈಮ್ ಸಿಗಲ್ಲ, ಸಂಜೆ ಟೈಮಲ್ಲಿ ಹಂಗಾಗೋಗಿರುತ್ತೆ. ಬಟ್ ಇವತ್ತು ಸ್ವಲ್ಪ ಬೆಳಗ್ಗೆ ಲೇಟಾಗಿದ್ದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ವಿ. ನಿದ್ದೆ ಜಾಸ್ತಿ ಆಗಿದೆಯೋ ಕಮ್ಮಿ ಆಗಿದೆಯೋ ಗೊತ್ತಾಗ್ತಿಲ್ಲ ನನ್ನ ಕಣ್ಣು ನೋಡಿದ್ರೆ. ಯಾಕಂದರೆ ಟಯರ್ಡ್ ಫೀಲಿಂಗ್ ಅನಿಸುತ್ತೆ, ಅಂದರೆ ಮುಖದಲ್ಲಿ ಟಯರ್ಡ್ನೆಸ್ ಗೊತ್ತಾಗ್ತಿದೆ. ನಾನೇನು ಟಯರ್ಡ್ ಆಗಿಲ್ಲ, ಬಟ್ ಅದೇನೋ ಗೊತ್ತಿಲ್ಲ. ಬಟ್ ಇವತ್ತು ಇಸ್ ಅನ್ ಎಕ್ಸೈಟಿಂಗ್ ಡೇ, ಬಿಕಾಸ್ ಇವತ್ತು ಅಳಿಯ ಬರ್ತಾ ಇದ್ದಾನೆ. ಬೆಳಗ್ಗೆ ನಾನು ಅಮ್ಮ ಹಿಂಗೆ ಕಾಫಿ ಕುಟ್ಕೊಂಡು ಕೂತಿದ್ವಿ, ಯಾವುದೋ ಒಂದು ಕಾರ್ ಬಂದು ನಿಂತ್ಕೊಳ್ತು. ನೋಡಿದ್ರೆ ಅಣ್ಣ ಮತ್ತು ಚಿಕ್ಕಪ್ಪ ಬಂದಿದ್ರು, ಅಂದರೆ ಸುಚಿರಾ ಗೊತ್ತಲ್ವಾ ನಿಮಗೆ. ಸೊ ಅವರ ಅಪ್ಪ ಹಾಗೆ ತಾತ ಅವರು ಬೆಂಗಳೂರಿಂದ ಬಂದರು. ಆ್ಯಂಡ್ ಮೈತ್ರಿ ಸುಚಿರಾ ನಮ್ಮ ಹಾಗೆ ಸುಚಿರಾ ಇಬ್ರು ಹೊಸದುರ್ಗದಲ್ಲಿದ್ದರು, ಅವರು ಬರ್ತಾ ಇದ್ದಾರೆ ಈಗ. ಬಂದರು ಅಂತ ಕಾಣುತ್ತೆ. ವೇಟ್, ಆರದು ಬಂಗಾರಿ ಕೋಶು ಬಾ. ಯಾರಪ್ಪಿ ಬಾ, ಯಾರು ಬಂದಿದ್ದಲ್ಲೋ? ಯಾರದು? ಅಯ್ಯ ಯಾರದು? ತೂತ ಅಂತ ಫುಲ್ ಇಂಟ್ರೆಸ್ಟಿಂದ ನಾನು ಹಿಂದ್ಗಡೆ ಹೋದೆ, ಅವನು ಹಿಂದೆ ಹೋದ ಅಂತ ತಕ್ಷಣ ಒಳಗಡೆ ಬಂದೆ ನಾನು. ಮುಂದೆ ಅವನು ಏನು ನೋಡ್ತಾ ಇದೆಯಾ ನೀನು? ಏನು ನೋಡ್ತಾ ಇದೆಯಾ ನೀನು? ನೀನು ಫಸ್ಟ್ ಏನು ನೋಡ್ತಾ ಇದೆಯಾ ನೀನು? ನೋಡ್ತಿದ್ಯೋ ತೂತ್ ಮಾಡಿ ಹೋಗ್ಬೇಕಾ? ಆಮೇಲೆ ಆಮೇಲೆ ಏನು ಮಾಡಬಾರ್ದಾ? ಯಾಕೆ ಯಾಕೇನು ಮಾಡಬಾರ್ದು? ಇದೇನು? ಅಪ್ಪಪ್ಪ ಅಲ್ಲಲ್ಲ ಚಿನ್ನ, ಇಲ್ಬಾ. ಶ್ರೀಯಮ್ಮ ಹೊಟ್ಟೆ ಬಗ್ಗೆ ಅಲ್ಲ, ರಾಕ್ಷಸ ಯಾವ ರಾಕ್ಷಸ ಅಲ್ಲಿ ನೋಡು, ಅಲ್ಲಿ ಕೊನೆಯಲ್ಲಿದೆ. ಕಾಣಿಸ್ತಾ? ಏನ್ ಮಾಡ್ತಾ ಇದ್ದೆ ಶಿವಮಮ್ಮಿ ಹೇಳು? ಯಾರ ಹೊಟ್ಟೆ? ರಾಕ್ಷಸ ಹೊಟ್ಟೆನಾ? ಮತ್ತೆ ಲಕ್ಷ್ಮಿ ಅಮ್ಮ, ಶ್ರೀ ಅಮ್ಮ ಎಲ್ಲಿ ಮೇಲಿದೆ? ತೋರ್ಸು, ಅಲ್ಲಿದ್ಯಾ? ಹಾ, ನೀರು ಬೇಕಾ? ನೀರು ಬೇಕಾ? ಏನು ಬೇಕು? ನೀರು ಬೇಕಾ? ಹಿಂದ್ಗಡೆ ಇರಲಿಲ್ವಾ ನೀರು? ತಗೋ. ಸಾಕಾ? ಇನ್ನೇನು ಬೇಕು? ನೀರು, ಇನ್ನೂ ನೀರು ಬೇಕಾ? ಸಾಕಾ? ಬೇಡ. ಏನಕ್ಕೆ? ನೀನು ಯಾಕೆ ಮಲ್ಕೊಂಡಿಲ್ಲ ಇನ್ನ? ಅದು ತೊಗೊಂಡೋಗು. ಬಾಯ್. ಗುಡ್ ಮಾರ್ನಿಂಗ್. ಇವತ್ತು 4th October, ನೆಕ್ಸ್ಟ್ ಡೇ. ಆ್ಯಂಡ್ ನಿನ್ನೆ ಅದೆಲ್ಲ ನೋಡಿದ್ವಾ, ಮೇಲೆ ಹೋಗಿ ಪ್ಯಾಕಿಂಗ್ ಮಾಡಬೇಕಾಗಿತ್ತು. ಬಿಕಾಸ್ ಇವತ್ತು ಅಣ್ಣ ಬೆಳಗ್ಗೆ ಹೊರಡ್ತಾ ಇದ್ದ. ಅಜ್ಜಿ ತಾತ, ಅಣ್ಣ ಮತ್ತು ಚಿಕ್ಕಪ್ಪ ಎಲ್ಲರೂ ಬೆಂಗಳೂರಿಗೆ ಹೊರಟರು. ಸೊ ನಾನೇನು ಅಂದ್ಕೊಂಡೆ ಅಂದರೆ ನಂದೊಂದು ಬ್ಯಾಗ್ ಪ್ಯಾಕ್ ಮಾಡಿ ಅವ್ರ ಜೊತೆ ಕಳಿಸ್ಬಿಡೋಣ, ಅಲ್ಲಿರುತ್ತೆ ಅಂತ. ಬಿಕಾಸ್ ನಾನು ಇವೊಂದು ನಾನು ಹೋಗ್ತಿದ್ದೀನಿ ಫ್ರೆಂಡ್ ಜೊತೆಗೆ ಕಾರಲ್ಲಿ, ಬಟ್ ಸ್ಟಿಲ್ ಅಲ್ಲಿಂದ ನಮ್ಮ ಮನೆಗೆ ಹೋಗೋಕ್ಕೆ ಮೆಟ್ರೋದಲ್ಲಿ ಮೆಜೆಸ್ಟಿಕಲ್ಲಿ ಚೇಂಜ್ ಮಾಡ್ಬೇಕು ನಾನು. ಸೊ ಹಾಗಾಗಿ ಲಗೇಜು ಅಲ್ಲಿರುತ್ತೆ, ಆಮೇಲೆ ಹೋಗಿಸ್ಕೊಂಡ್ರೆ ಆಯ್ತು ಯಾವುದಾದ್ರೂ ಒಂದು ವೀಕೆಂಡ್ ಅಂತ ಹೇಳಿ ಅದನ್ನು ಆ ಕಡೆ ಕಳಿಸ್ದೆ. ಆ್ಯಂಡ್ ಈಗ ಊಟ ಮಾಡಬೇಕು, ಇವತ್ತು ದ್ವಾದಶಿ ಕೂಡ. ಸೊ ಈಗ ಊಟ ಮುಗಿಸಿ ಅಷ್ಟರಲ್ಲಿ ನನ್ನ ಫ್ರೆಂಡು ಬರ್ತಾಳೆ. ಹೊರಗಡೆ ಹೋಗಿ ಬರಬೇಕು ನಾನು ಫಸ್ಟು. ಇಲ್ಲಿ ಕಾಂತಿ ಸ್ವೀಟ್ ಸ್ಟಾಲ್ ಅಂತ ಇದೆ ಒಂದು ಶಾಪು, ಬೆಂಗಳೂರು ಕಾಂತಿ ಸ್ವೀಟ್ ಅಲ್ಲ, ಬೇರೆ ಇದೆ.
ಅಲ್ಲಿ ತುಪ್ಪದ ಮೈಸೂರು ಪಾಕ್ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಅವಳು ಹೇಳಿದಾಳೆ ಒಂದು ಅರ್ಧ kg ಏನಾದ್ರು ತೊಗೊಂಡು ಬಾ ಅಂತ. ನಾನು ಅಂದ್ಕೊಳ್ತಿದ್ದೀನಿ ಮನೆಗೆ ಒಂಚೂರು ತೊಗೊಂಡು ಹೋಗೋಣ ಅಂತ ಹೇಳಿ, ಬಿಕಾಸ್ ಹಸ್ಬೆಂಡ್ಗೆ ಸ್ವೀಟ್ಸ್ ತುಂಬ ಇಷ್ಟ. ಆಲ್ದೋ ಕಂಟ್ರೋಲ್ಡ್ ಆಗಿ ತಿಂತಾರೆ, ಅಂದರೆ ಲೈಕ್ ಡಯಟಲ್ಲಿ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ತಿನ್ನೋದು. ಬಟ್ ಸ್ಟಿಲ್ ಈಗ ಹೊರಗಡೆ ಹೋಗಿ ಅದನ್ನು ಮುಗಿಸ್ಕೊಂಡು ಬರ್ತೀನಿ. ಅದಾದಮೇಲೆ ಅವಳು ಬರ್ತಾಳೆ, ಒಟ್ಟಿಗೆ ಹೊರಡೋದಾಗತ್ತೆ. ಅವಳು ಬಂದ ಮೇಲೆ ಮತ್ತೆ ಮೋಸ್ಟ್ ಪ್ರಾಬ್ಲಿ ನಾನೇನು ವ್ಲಾಗ್ ಮಾಡಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿಂದ ಅವಳಿಗೂ ಮಗ ಇದ್ದಾನೆ, ಈಸ್ ಅ ಟಾಡ್ಲರ್. ಸೊ ಹಾಗಾಗಿ ನಾವು ಬೆಂಗಳೂರಿಗೆ ಹೋಗೋ ತನಕ ಅದೇ ಕೆಲಸಗಳಾಗುತ್ತೆ. ನಾವು ಮಾತಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಕ್ಯಾಚಪ್ ಸೆಷನ್ ನಡೆಯುತ್ತೆ. ಸೊ ಎಸ್, ಮೈಸೂರು ಪಾಕಿಗೆ Several days later. ಗುಡ್ ಈವ್ನಿಂಗ್. ಇವತ್ತು ಮಂಡೇ. ನಾನು ಸ್ಯಾಟರ್ಡೇ ದುರ್ಗದಿಂದ ಬೆಂಗಳೂರಿಗೆ ಬರೋಷ್ಟರಲ್ಲಿ ಆಲ್ರೆಡಿ ಒಂದು 8:30-9 ಆಗಿತ್ತು ಮನೆ ರೀಚ್ ಆಗೋಷ್ಟರಲ್ಲಿ. ಅದಾದಮೇಲೆ ನೆಕ್ಸ್ಟ್ ಡೇಗೆ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಿತ್ತು, ಅಂದರೆ ಸಂಡೇ ಅತ್ತೆದು ಕಾರ್ಯ ಆಯಿತು. ಸೊ ಹಾಗಾಗಿ ಅದರದ್ದೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಸೊ ಮಾರನೇ ದಿನ ಅಂದರೆ ಸಂಡೇ ಪೂರ್ತಿ ಅರ್ಧ ದಿನ ಅಲ್ಲೇ ಆಗೋಯಿತು. 3:30 ಆಗಿತ್ತು ಮನೆಗೆ ಬಂದಾಗ. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸುಮ್ಮನೆ ಹೀಗೆ ಹಸ್ಬೆಂಡ್ದೇನೋ ಒಂದು ಬ್ರೀಫಿಂಗ್ ಇತ್ತು ಅಂತ ಹೇಳಿ ಅವರೆಲ್ಲೋ ಹೋಗಿದ್ರು ಹೊರಗಡೆಗೆ. ನಾನು ಮನೆಯಲ್ಲಿ ಅನ್ಪ್ಯಾಕಿಂಗ್ ಮಾಡಿಲ್ಲ, ಬಟ್ ಬೇರೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ, ಅಡುಗೆ ಮನೆ ಅದು ಎಲ್ಲ. ಈಗ ಮತ್ತೆ ಮೆಸ್ ಆಗಿದೆ, ಬಿಕಾಸ್ ನೆನ್ನೆ ರಾತ್ರಿ ಅಡುಗೆ ಮಾಡಿದ್ಮೇಲೆ ಏನೂ ಮಾಡಲಿಲ್ಲ ನಾನು. ಅಂದರೆ ತಿಂಡಿ, ಹಸ್ಬೆಂಡಿಗೆ ತಿಂಡಿ, ನಮಗೆ ಅಡುಗೆ ಎಲ್ಲ ಆಗಬೇಕಾಗಿತ್ತು. ಸೊ ಹಾಗಾಗಿ ಅದನ್ನು ಮಾಡಿದೆ. ಇವತ್ತು ಬೆಳಗ್ಗೆ ಎದ್ದು ಸುಮ್ಮನೆ ಹೀಗೆ ಆಚೆ ಹೋಗಿ ಬರೋಣ, ತುಂಬ ದಿನ ಆಯಿತು ಅಂತ ಹೇಳಿ ನಾನು ಹಸ್ಬೆಂಡ್ ಇಬ್ಬರು ಇಲ್ಲೇ ಹತ್ತಿರ ಕಮ್ಮನಹಳ್ಳಿ ಇದೆ, ಸೊ ಅಲ್ಲಿ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಈಗ ಮನೆಗೆ ಬಂದು ಸುಮಾರು ಹೊತ್ತಾಯಿತು, ಹಾಗೆ ರೆಸ್ಟ್ ಮಾಡ್ತಿದ್ವಿ. ಈಗ ಸ್ವಲ್ಪ ಗಿಡಗಳ ಹತ್ರ ಬಂದಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ನಮ್ಮನೆ ಹತ್ರ ಒಬ್ಬರು ನನ್ನ ಫ್ರೆಂಡ್ ಇದ್ದಾಳೆ ಅಂತ ಹೇಳಿದ್ನಲ್ಲ, ಅವಳ ಮನೆಯಿಂದ ಒಂದಿಷ್ಟು ರೋಸ್ ಕಟ್ಟಿಂಗ್ಸ್ ತೊಗೊಂಡು ಬಂದಿದ್ದೆ. ಇಲ್ಲಿದೆ ಅಲ್ಲ. ಸೊ ಇದು ಇದ್ರ ರೋಸ್, ಏನದು ಕ್ರೀಪರ್ ರೋಸ್ ಬರುತ್ತಲ್ಲ ಅದು, ಅಂದರೆ ಒಂದೇ ಸಲ ಬಂಚ್ ಬಿಡುತ್ತೆ. ಸೊ ಇದು ಪೂರ್ತಿ ಕಡ್ಡಿಗಳನ್ನ ಪ್ರಾಪಗೇಟ್ ಮಾಡಲಿಕ್ಕೆ ಅಂತ ಹಾಕಿದ್ದೆ. ಅದು ಒಂದು 10 ಕಡ್ಡಿ ಹಾಕಿದ್ದೆ, ಒಂದು 8 ಕಡ್ಡಿ ಪೂರ್ತಿ ಪ್ರಾಪಗೇಷನ್ ಆಗಿದೆ. ಅದ್ರ ಜೊತೆಗೆ ಸುಮಾರು ಗಿಡಗಳಲ್ಲಿ ಚೇಂಜಸ್ ಕೂಡ ಬಂದಿದೆ. ಅಂದರೆ ಏನು ಹೇಳ್ತಾರೆ, ಕೆಲವೊಂದೆಲ್ಲ ಕಟಿಂಗ್ ಮಾಡಬೇಕಾಗಿತ್ತು, ಅದೆಲ್ಲ ಮಾಡಿರಲಿಲ್ಲ ನಾನು ಹೋಗೋಕ್ಕೆ ಮುಂಚೆ. ಬಂದಮೇಲೆ ವಾಪಸ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಬಿಕಾಸ್ ಕಟಿಂಗ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ನೋಡ್ತಾ ಇರಬೇಕಾಗತ್ತೆ. ಆ್ಯಂಡ್ ಇವತ್ತು ಹೊರಗಡೆ ಹೋಗಿದ್ನಲ್ಲ ಫುಲ್ ನಾನು ಆ್ಯಕ್ಚುಲಿ ಏನಾಯಿತು, ದಸರಾದಲ್ಲಿ ಕೊನೆ ದಿನ ಏನಿತ್ತಲ್ಲ ಅವತ್ತಿನ ದಿನ ಐಲೈನರ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಏನಾಯಿತು ಅಂದರೆ ಮೇಲ್ಗಡೆ ರೆಡಿ ಆಗ್ತಿದ್ನಲ್ಲ, ಅರ್ಜೆಂಟಿಗೆ ರೆಡಿ ಆಗಿಬಿಟ್ಟು ಹೋಗಬೇಕಿತ್ತು. ಐಲೈನರ್ ಒಂಥರ ಬರೋದೇ ಇಲ್ಲ, ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಅಲ್ಲಿ ಅವತ್ತು ಹಚ್ಕೊಳ್ಳಿಲ್ಲ. ಇವತ್ತೇನೋ ಯಾಕೋ ಹಾಕೋಬೇಕು ಐಲೈನರ್ ಅಂತ ಅನ್ನಿಸ್ತು. ಹಾಗಾಗಿ ಲೈಟಾಗಿ ಚಿಕ್ಕ ವಿಂಗು, ಅಂದರೆ ಎಡ್ಜ್ ತನಕ ತಂದಿಲ್ಲ, ಅಲ್ಲೇ ಮೇಲೇ ವಿಂಗ್ ಮಾಡಿದ್ದೀನಿ. ಒಂಥರ ಕ್ಯೂಟಾಗಿ ಬಂದಿದೆ ಐಲೈನರ್. ಆ್ಯಕ್ಚುಲಿ ಏನು ಗೊತ್ತಾ, ಫಂಕ್ಷನ್ಸ್ ಏನಾದ್ರು ಇದ್ದಾಗ ನಾವು ಹಚ್ಕೋಬೇಕು ಅಂತ ಇರ್ತೀವಲ್ಲ, ಸೊ ಆಗ ಚೆನ್ನಾಗಿ ಬರೋಲ್ಲ. ಈ ಥರ ಸುಮ್ಮನೆ ಎಲ್ಲೋ ರ್ಯಾಂಡಮಾಗಿ ಹೋಗಬೇಕು ಅಂತ ಟ್ರೈ ಮಾಡ್ತೀವಲ್ಲ, ಆವಾಗ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಸೊ ಸದ್ಯಕ್ಕಷ್ಟು ಇನ್ನೇನಾದರೂ ಮಾಡುವಾಗ ಮತ್ತೆ ಮೀಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಹಲೋ. ಸೊ ಇವತ್ತು 8ನೇ ತಾರೀಕು ಅಕ್ಟೋಬರ್, ಆ್ಯಂಡ್ ಈಗ 10:30 ಆಗ್ತಾ ಇದೆ, 10:26. ನಾನು ಬಂದಾಗಿಂದ ಸ್ವಲ್ಪ ಕ್ಲೀನಿಂಗು, ಮನೇನೂ ಹೆಂಗಂದ್ರಂಗೆ ಇತ್ತಂದರೆ ಹಸ್ಬೆಂಡ್ ಆ್ಯಕ್ಚುಲಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ರು ನಾನು ಬರೋಷ್ಟರಲ್ಲಿ. ಬಿಕಾಸ್ ಮನೆಗೆ ಬಂದ ತಕ್ಷಣ ಕ್ಲೀನಾಗಿ ಮನೆ ಇದ್ಬಿಟ್ರೆ ನಂಗೆ ಖುಷಿ ಆಗಿಬಿಡುತ್ತೆ. ಸೊ ಹಾಗಾಗಿ ಫುಲ್ ಕ್ಲೀನ್ ಮಾಡಿ ಇಟ್ಟಿದ್ರು. ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದಿದ್ರು, ಟು ಮಚ್ ಫುಲ್ ಕ್ಲೀನ್ ಆಗಿತ್ತು ಅಡುಗೆ ಮನೆಯೂ ಬಂದ ತಕ್ಷಣ. ಹಾಗಾಗಿ ಬಂದ ತಕ್ಷಣ ಮಾಡುವಂಥ ಕೆಲಸಗಳೇನೂ ಇರಲಿಲ್ಲ. ಬಟ್ ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡಿರಲಿಲ್ಲ ನಾನು ಹೋಗೋಕ್ಕೆ ಮುಂಚೆ. ಸೊ ಹಾಗಾಗಿ ಇವತ್ತು ಒಂದು ಸ್ವಚ್ಛತಾ ಅಭಿಯಾನ ಇಟ್ಕೊಂಡಿದ್ದೆ. ಅಂದರೆ ನ್ಯೂಸ್ ಪೇಪರ್ ಎಲ್ಲ ಹಾಕಿರ್ತೀವಲ್ಲ, ಎಲ್ಲ ನ್ಯೂಸ್ ಪೇಪರ್ ಚೇಂಜ್ ಮಾಡೋದ್ರಿಂದ ಹಿಡಿದು ಗ್ಯಾಸ್ ಸ್ಟವ್, ಬ್ಯಾಕ್ ಸ್ಪ್ಲಾಶು ಎಲ್ಲ ತಿಕ್ಕಿ ತೊಳೆದು, ಫ್ರಿಜ್ ಮೇಲೆ, ಫ್ರಿಜ್ ಒಳಗೆ, ಯು ನೋ ದ ಡ್ರಿಲ್. ಸೊ ಹಾಗಾಗಿ ಅದನ್ನೆಲ್ಲ ಮಾಡ್ಕೊಳ್ತಾ ಕೂತಿದ್ದೆ. ಹಾಗಾಗಿ ಇಷ್ಟು ಹೊತ್ತಾಯಿತು. ನಾನು ಈ ವ್ಲಾಗು ಯಾವಾಗ ವಿಜಯದಶಮಿಯಿಂದ ಕಂಟಿನ್ಯೂ ಆಗ್ತಾ ಇದೆ, ಐ ಥಾಟ್ ಇದನ್ನ ಮುಗಿಸ್ಬಿಡೋಣ ಅಂತ ಹೇಳಿ. ಮುಗ್ಸಕ್ಕೆ ಮುಂಚೆ ನಾನು ಒಂದು 2-3 ಐಟಮ್ ತೋರಿಸೋಣ ಅಂತ ಅಂದ್ಕೊಂಡೆ. ಅಂದರೆ ಮನೆಗಳು ತೊಗೊಂಡಿದ್ದೆ. ಎಲ್ಲಿ ಅಂದರೆ ನಾನು ಗೊಂಬೆ ತೊಗೊಂಡಲ್ಲ, ಅವ್ರದ್ದೇ ಶಾಪಲ್ಲಿ. ಸೊ ಈ ಥರದ್ದು ಸ್ಕ್ವೇರ್ ಶೇಪ್ದು 2 ಸೈಜ್ ತೊಗೊಂಡಿದ್ದೀನಿ. ಇದು ಇಷ್ಟಿದೆ, ನನ್ನ ಮುಖದ ಪಕ್ಕ ಇಟ್ಟರೆ ಇಷ್ಟು ಕಾಣುತ್ತೆ. ಆ್ಯಂಡ್ ಇದ್ರ ಒಳಗಿನ ಸೈಜ್ 1 ಇಂಚ್ ಚಿಕ್ಕದಿದೆ, ಅಂದರೆ ಎಲ್ಲ ಸೈಡಿಂದ 1 ಇಂಚ್ ಚಿಕ್ಕದಿದೆ. ಇದು ಸೈಜ್ಗಳು ತುಂಬ ಇಷ್ಟ ಆಯಿತು. ಇದು ತುಂಬ ಭಾರ ಇಲ್ಲ ಮಣೆ, ಸೊ ದಟ್ ಇಸ್ ಅನ್ ಅಡ್ವಾಂಟೇಜ್. ಆ್ಯಂಡ್ ಭಾರ ತಡೆಯುತ್ತೆ ಕೂಡ. ಅಂದರೆ ಈ ಮೆಟೀರಿಯಲ್ ಅಂದರೆ ಈ ಥಿಕ್ನೆಸ್ ಏನಿದೆ ಅಲ್ಲ, ಇಟ್ ಈಸ್ ರಿಯಲಿ ಗುಡ್. ಕಾಲ್ಗಳು ಎಲ್ಲನೂ ಚೆನ್ನಾಗಿದೆ, ಸ್ಟಡಿ ಆಗಿದೆ. ಅದ್ರ ಜೊತೆಗೆ 2 ಇದನ್ನು ತೊಗೊಂಡು ಬಂದೆ, ಏನಂತಾರೆ ಸ್ಕ್ವೇರ್ ಶೇಪ್ದು 2 ತೊಗೊಂಡು ಬಂದಿದ್ದೀನಿ. ಕಾಲು ಇದಕ್ಕೂ 4 ಕೊಟ್ಟಿದ್ದಾರೆ ಹಿಂದ್ಗಡೆಗೆ. ನೆಕ್ಸ್ಟ್ ಒನ್ ಇದು ರೌಂಡ್ ಇದೆ, 3 ಕಾಲಿದೆ, ಇದಕ್ಕೆ 3 ಕಾಲಿನ ಮಣೆ ಅಂತಾರ. ಸೊ ರೌಂಡ್ ಇದೆ. ಆ್ಯಂಡ್ ಎಲ್ಲದಕ್ಕೂ ಈ ಥರ ಸ್ಟಿಕ್ಕರ್ಸ್ ಹಚ್ಚಿದ್ದಾರೆ.
ಈ ರಂಗೋಲಿ ಪ್ಯಾಟರ್ನ್ ಥರದ್ದು ಸ್ಟಿಕ್ಕರ್ಸ್ ಹಚ್ಬಿಟ್ಟಿದ್ದಾರೆ. ಸೊ ದಟ್ ಏನಾಗುತ್ತೆ ಅಂದರೆ ಬೋರ್ಡ್ ಕಾಣಲ್ಲ. ಆ್ಯಂಡ್ ನಿಮ್ಗೆ ಬೇಕಾದರೆ ಅದನ್ನು ಪೀಲು ಮಾಡ್ಬೋದು, ಪೇಂಟು ಮಾಡ್ಬೋದು. ಸೊ ಇಟ್ ಈಸ್ ವೆರಿ ವರ್ಸಿಟೈಲ್. ಅದರಲ್ಲೇ ಸಣ್ಣ ಸೈಜು, ಈ ಸೈಜು ಇಷ್ಟಿದ್ರೆ ಇದು ಇಷ್ಟಿದೆ. ಸೊ ದಿಸ್ ಇಸ್ ದ ಸೈಜ್ ರೆಫರೆನ್ಸ್ ಇಲ್ಲಿ ಒಳಗಡೆ ಹೀಗೆ. ಸೊ ಇದನ್ನು ನಾನು ಅವತ್ತಿನ ತೋರಿಸೋಣ ಅಥವಾ ಶೇರ್ ಮಾಡೋಣ, ಅಲ್ಲಿ ಸಿಗುತ್ತೆ ಅಂತ ಹೇಳೋಣ ಅಂತ ಹೇಳಿ ಅಂದ್ಕೊಳ್ತಿದ್ದೆ, ಬಟ್ ಆಗಿರಲಿಲ್ಲ. ಇದೆಲ್ಲಾನು 200, 300, 400, ಐ ಥಿಂಕ್ 450 ಲಾಸ್ಟ್ ಅನ್ಸುತ್ತೆ. ದೊಡ್ಡ ಮನೆನೇ 400, ಗೊತ್ತಿಲ್ಲ, ನನಗೆ ಮರ್ತು ಹೋಗಿದೆ. ಇದನ್ನು ಮಾತ್ರ 70 ರುಪೀಸ್ದು ಸ್ಟಿಕ್ಕರ್ ನೋಡಿದ್ದೆ, ಈ ಸೈಜು ಮತ್ತು ಈ ಸ್ಕ್ವೇರ್ ಸೈಜ್ದು. ಇದೆರಡು 70 ರುಪೀಸ್ ಅಂತ ಬರ್ದಿತ್ತು ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ ಸ್ಟಿಕ್ಕರು. ನಾನು ಹೋಗಿ ರಿವಿಸಿಟ್ ಮಾಡಬೇಕು, ನಂದು ವ್ಲಾಗು ಅದರಲ್ಲಿದೆ, ಎಷ್ಟು ಹಾಕಿದೆ ಅದ್ರ ಮೇಲೆ ಬರೆದಿದ್ದಾರೆ. ಸೊ ಎಸ್, ಅದು ವಿಷಯ. ಆ್ಯಂಡ್ ನಾನು ಬಂದ ಮೇಲಿಂದ ಇನ್ನೇನು ಬ್ಯುಸಿ ಆಗಿಬಿಟ್ಟಿದೆ, ಶ್ರಾದ್ದ ಆಯ್ತಲ್ಲ ಅತ್ತೆದು. ಸೊ ಹಾಗಾಗಿ ನಾನು ತುಂಬ ಪರ್ಟಿಕ್ಯುಲರ್ ಕೆಲವೊಂದು ವಿಷಯಗಳಲ್ಲಿ, ಯಾಕಂದರೆ ಈ ಇಡೀ ವರ್ಷನೂ ಶ್ರಾದ್ದನೇ ನಮಗೆ ತುಂಬ ಇಂಪಾರ್ಟೆಂಟ್, ಯಾವ ಹಬ್ಬನೂ ಅಲ್ಲ, ಯಾವುದೂ ಅಲ್ಲ. ಸೊ ಹಾಗಾಗಿ ನಾವೇನು ಯೂಸ್ ಮಾಡಿರ್ತೀವಲ್ಲ, ಪಾತ್ರೆ, ತಂಬಿಗೆ, ತಟ್ಟೆ, ಲೋಟ ಏನೇ ಇದ್ರೂ ಅದನ್ನೆಲ್ಲನೂ ನಾವು ತೊಳಿದೆಲ್ಲ ತೊಗೊಂಡು ಹೋಗೋ ಹಾಗಿಲ್ಲ. ಸೊ ನಾನು ಅದರಲ್ಲಿ ತುಂಬ ಪರ್ಟಿಕ್ಯುಲರ್. ಆಲ್ಸೋ ಕ್ಲೀನ್ಲಿನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ ವಿಷಯದಲ್ಲಿ. ಮೈಲ್ಗೆ ಅದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಭಾನುವಾರ ಬೆಳಗ್ಗೆ ತೊಳೆದಿದ್ದು, ಬಿಕಾಸ್ ಶನಿವಾರ ಬರೋಷ್ಟರಲ್ಲೇ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಭಾನುವಾರ ಬೆಳಗ್ಗೆ ಎದ್ದು ಅದನ್ನೆಲ್ಲ ಮಾಡಿದೆ, ಸುಸ್ತಾಗಿತ್ತು. ಸೊ ಫುಲ್ ರೆಸ್ಟ್ ಮೋಡಲ್ಲೇ ಇದೆ ಒಂದು 2-3 ದಿನ. ಹಾಗಾಗಿ ಇವತ್ತಿದನ್ನು ಮುಗಿಸೋಣ ಅಂತ ಈ ವ್ಲಾಗ್ನ ಶುರು ಮಾಡಿದೆ. ಸೊ ಎಸ್, ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಮ ತನಕ ತಲುಪತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ ಅಂತ ಹೇಳ್ತಾ ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್ ರಾಮ್.